ಸೀರಿಯಲ್ ಲೈಫ್ ಅಂದರೆ ನೀವೇ ಹೇಳಿದ್ರಿ ಆ ಕಾಲಕ್ಕೂ ಈ ಕಾಲಕ್ಕೂ ಭಾಳ ಡಿಫ್ರೆನ್ಸ್ ಇದೆ ಅಂತ. ಸೊ ಓಕೆ, ಈಗಿನ ಕಾಲದ ಸೀರಿಯಲ್ಗಳಲ್ಲಿ ಹೇಗಿರುತ್ತೆ ವಾತಾವರಣ, ಹೇಗೆ ನೀವು ಅದನ್ನು ಅಂದರೆ ಬೀಂಗ್ ಎ ಸೀನಿಯರ್ ಆ್ಯಕ್ಟ್ರಸ್ಸು ಅದನ್ನು ಹೇಗೆ ಅನಿಸುತ್ತೆ ನಿಮಗೆ? ಏನು ಬದಲಾವಣೆಗಳಾಗಿದೆ, ಏನು ಆಗಬೇಕು ಅನಿಸುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕೂತ್ ಸಾಕಾಯ್ತು. ಬನ್ನಿ. ಏನಪ್ಪಾ ಅಂತಂದ್ರೆ ಹಳೆ ಕಾಲದ ಸೀರಿಯಲ್ಗಳಲ್ಲಿ ನಮ್ಮ ನಿಜ ಜೀವನಕ್ಕೆ ಹತ್ತಿರವಾದ ಕಥೆಗಳಿರ್ತಿತ್ತು. ಓಕೆ. ಯಾಕೆಂದ್ರೆ ಅದು ಯಾರು ಡೈರೆಕ್ಟ್ ಮಾಡ್ತಾರೋ ಅವ್ರದ್ದೇ ಕಥೆಗಳು. ಇವಾಗ ನಾ ಹೇಳಿದ್ನಲ್ಲ, ಇಂಥ ಮೇರು ನಿರ್ದೇಶಕಗಳು ಅವರೇ ಕತೆ ಬರೀತಾ ಇದ್ರು. ಅವ್ರಿಗೆ ಜೀವನಾನುಭವ ಜಾಸ್ತಿ, ಸಾಹಿತ್ಯ ಚೆನ್ನಾಗಿರ್ತಿತ್ತು, ಆಮೇಲೆ ಅದರ ಕಂಟೆಂಟ್ ಚೆನ್ನಾಗಿರ್ತಿತ್ತು, ಆಮೇಲೆ ಅವ್ರಿಗೆ ತಮಗೆ ಯಾವ ಪಾತ್ರಕ್ಕೆ ಯಾವ ಕಲಾವಿದ ಸೂಟ್ ಆಗ್ತಾನೋ ಅವನನ್ನ ಅಥವಾ ಅವಳನ್ನ ಆರಿಸ್ಕೊಳ್ಳೋ ಆಯ್ಕೆ ಅವ್ರದ್ದೇ ಆಗ್ತಾ ಇರ್ತಿತ್ತು. ಈಗ ಹಾಗಿಲ್ಲ. ಕ್ರಿಯೇಟಿವಿಟಿ ಏನು ಸೃಜನಾತ್ಮಕ ಅಂತೀವೋ ಅದು ಈಗಿಲ್ಲ. ಯಾಕೆಂತಂದರೆ ಈಗಿನ ಕಾಲ ಹಾಗಾಗಿದೆ. ಇವಾಗಿಲ್ಲ, ಇರೋದೆಲ್ಲ ಬರೀ ಬಾಂಬೆ ಕಡೆ ಇದು ವಾಹಿನಿಗಳು. ಜಿ ಕನ್ನಡ ತಗೊಳ್ಳಿ, ಉದಯ ಚೆನ್ನೈದು, ಆಮೇಲೆ ಇನ್ಯಾವುದದು ಸೋನಿ ಸುವರ್ಣ, ಅದೆಲ್ಲ ನಮ್ದಲ್ಲ. ನಮ್ದು ಜಿ ಕಲರ್ ಸೂಪರು, ಇದೆಲ್ಲ ಅವ್ರದ್ದು. ಸೊ ಇದೇನಾಗ್ತಾ ಇದೆ ಅಂದ್ರೆ ರೀಮೇಕ್ ಸೀಸನ್ ಆಗ್ಬಿಟ್ಟಿದೆ. ರೀಮೇಕ್ ಮಾಡೋದ್ರಿಂದ ಏನು ಅಂದ್ರೆ ಕತೆ ರೆಡಿಮೇಡ್ ಸಿಕ್ಬಿಡುತ್ತೆ. ಕೂತ್ಕೊಂಡು ತಲೆ ಕೆಡಿಸ್ಕೊಳ್ಳೋ ಯೋಚನೆ ಇಲ್ಲ. ಜಸ್ಟ್ ಡಬ್ಬಿಂಗ್ ಅಂತೀರಾ? ಡಬ್ಬಿಂಗ್ ಅಲ್ಲ, ರೀಮೇಕ್. ಡಬ್ಬಿಂಗ್ ಆದ್ರೆ ಸದ್ಯ ನಮ್ಗೆಲ್ಲ ಕೆಲಸ ಇರ್ತಿರ್ಲಿಲ್ಲ ಸ್ವಲ್ಪ. ಇದು ರೀಮೇಕ್. ಸಂಭಾಷಣೆ ಬರೆಯೋದು, ಕತೆ ನಾವು ಸಂಭಾಷಣೆ ಹೇಳೋದು ಅಷ್ಟೇ. ನಮ್ದೇ ಕತೆ ಅಂತ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇಲ್ಲ. ಮತ್ತು ಆರ್ಟಿಸ್ಟ್ಗಳನ್ನ ಕೂಡ ಚಾನೆಲ್ನವರು ಯಾರನ್ನ ಹೇಳ್ತಾರೋ ಅವರೇ ತಗೋತಾರೆ. ಒಂಥರ ಕಡಿಮೆ ಆಗಿ ಹೋಗಿದೆ, ವೈಶಾಲ್ಯತೆ ಇಲ್ಲ. ಹಿಂದೆ ಇದ್ದಿದ್ದ ವೈಶಾಲ್ಯತೆ ಈಗಿಲ್ಲ. ಎಲ್ಲಾನು ವಾಹಿನಿಗಳ ಹೆಡ್ ಇರೋದೆಲ್ಲ ಬಾಂಬೆನಲ್ಲಿ. ಅವ್ರು ಏನು ಹೇಳ್ತಾರೋ ನಾವೆಲ್ಲ ಅದನ್ನೇ ಕೇಳಬೇಕು. ಈಗ ಇದು ಸರ್ವೈವಲ್ ಪ್ರಶ್ನೆ. ಎಲ್ರಿಗೂ ಅದನ್ನೇ ನಂಬ್ಕೊಂಡು ಎಷ್ಟು ಜನ ಊಟ ಮಾಡ್ತಾರೆ. ಸೊ ಅವ್ರು ಹೇಳ್ದಾಗ ನಾವು ಕೇಳಲೇಬೇಕು. ಅವ್ರ ಕಥೆಗಳನ್ನು ನಾವಿಲ್ಲಿ ಅದು ಏನಾಗಿ ಹೋಗುತ್ತೆ ಮೇನ್ಲಿ ಅಂತಂದರೆ ಪ್ರಾಬ್ಲಮ್ಮು ನೇಟಿವಿಟಿ ಅಂತೀವಲ್ಲ. ಅಂದರೆ ನಮ್ಮ ಕರ್ನಾಟಕಕ್ಕೆ ಯಾವುದು ಸಹಜವೋ ಅದು ಅವ್ರಿಗೆ ಸಹಜ ಇರಲ್ಲ, ಅವ್ರಿಗೇನು ಸಹಜವೋ ಅದು ನಮಗೆ ಸಹಜ ಇರಲ್ಲ. ಕಲ್ಚರ್ ಆಗ್ಬೋದು ಅಥವಾ ಪರಿಸರ ಆಗ್ಬೋದು ಅಥವಾ ಯಾವುದೇ ಬ್ಯಾಕ್ಗ್ರೌಂಡ್ ಆಗ್ಬೋದು. ಹೌದು. ಯಾವುದೋ ಒಂದು ಸೀರಿಯಲ್ ನೋಡಿದ್ದೆ ನಾನು, ಅದ್ರೊಳಗೆ ಅವರೆಲ್ಲ ಗೂಂಗಟ್ ಹಾಕೋತಾರಲ್ಲ, ನಮಗೆ ಗೂಂಗಟ್ ಇಲ್ಲ. ಆ ಗೂಂಗಟ್ಟನ್ನು ಹಾಕದೆ ಅದ್ರ ಮೇಲೆ ಕತೆ ಇರುತ್ತೆ. ಯಾಕೆಂದ್ರೆ ಗೂಂಗಟ್ಟಲ್ಲಿ ಇರೋಳೊಬ್ಳು ನಿಜವಾದ ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಬೇರೆ. ಇದು ಮೋಸ ಆಗ್ಬೇಕು. ಇದು ಚೀಟಿಂಗ್ ಮಾಡಿ ಅವ್ರಿಗೆ ಅದು ಸುಲಭ. ಅದು ಗೂಂಗಟ್ ಹಾಕೊಂಡ ಮದುವೆ ಮಾಡ್ಕೊಳ್ಳೋದು. ನಮಗದಲ್ಲ, ನಮ್ದು ಶಾಸ್ತ್ರ ಅದಲ್ವಾ. ಕರ್ನಾಟಕ ಕಲ್ಚರ್ ಅಲ್ಲಿ ಎಲ್ಲಿದೆ? ಗೂಂಗಟ್ ಇಲ್ಲ, ಇಲ್ಲ, ಖಂಡಿತ ಇಲ್ಲ. ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಅವಾಗೇನು ಆ ಗೂಂಗಟ್ ಹಾಕೊಳಕ್ ಒಂದು ಕತೆ ಹುಟ್ಟಿಸ್ಬೇಕು. ಅದು ನಿಜವಾಗಿರಲ್ಲ ರಿಯಲ್ ಲೈಫಿಗೆ. ಅಂದ್ರೆ ನಮ್ಮ ಈ ಪ್ರಾಂತ್ಯದ ಕರ್ನಾಟಕದವ್ರಿಗೆ ಅದ್ ನಿಜ ಅಂತ ಅನ್ಸಲ್ಲ. ಅಯ್ಯ ಏನೇನೋ ಕತೆ ಹೆಣಿತಾರಪ್ಪ, ಮನ್ಸಿಗೆ ಅಷ್ಟು ಹತ್ರ ಅಂತ ಅನ್ಸಲ್ಲ. ಇವಾಗ ನಮ್ದೇ ಕತೆಗಳಾದ್ರೆ ಮನ್ಸಿಗೆ ಹತ್ರ ಆಗುತ್ತೆ. ನಮ್ಮ ಜನರು ಅದನ್ನ ಪಾತ್ರಗಳ ಜೊತೆ ಗುರುತಿಸ್ಕೋತಾರೆ. ಸೊ ಇದು ಮೇನ್ ಡಿಫ್ರೆನ್ಸ್. ಓಕೆ, ನೀವು ಇಂದಿನ ನಿರ್ದೇಶಕರಿಗೆ ಏನು ಹೇಳಕ್ ಬಯಸ್ತೀರಾ ಹಾಗಾದ್ರೆ? ಇಂದಿನ ನಿರ್ದೇಶಕರ ಪಾಪ ಅವ್ರ ಕೆಲಸ ಅವ್ರು ಚೆನ್ನಾಗೇ ಮಾಡ್ತಾ ಇದ್ದಾರೆ. ಅವ್ರಿಗೇನು ಮಾಡಕ್ ಆಗಲ್ಲ ಅಷ್ಟೇ. ಎಲ್ಲಾನು ಚಾನಲ್ಲೇ ಡಿಸೈಡ್ ಮಾಡೋದು. ಅವ್ರು ಹೀಗೆ ಮಾಡಿ ಅಂದ್ರೆ ಹಾಗೆ ಮಾಡಬೇಕು. ಅವ್ರಿಗೆ ಇಷ್ಟು ಕೊಟ್ಬಿಡ್ಬೇಕು, ಒಂದೂವರೆ ಎಪಿಸೋಡ್ ಅಥವಾ 2 ಎಪಿಸೋಡ್ ಅವ್ರಿಗೆ ಕೊಟ್ಬಿಡ್ಬೇಕು. ಅದಕ್ಕೆ ಎಷ್ಟು ಕೆಲಸ ಮಾಡ್ಬೇಕು ಮಾಡ್ಲೇಬೇಕು. ಇವರು ಟೈಮ್ ಈಸ್ ಮನಿ ಅಂತಾರಲ್ಲ, ಅದು ಇವಾಗ ವರ್ಕ್ ಆಗೋದು. TRP ಬೇಕು. ಎಲ್ಲದು TRP ಮೇಲೆ ಅಪ್ಪಿ ತಪ್ಪಿ ಅದೇನಾದ್ರು ಕ್ಲಿಕ್ ಆಗ್ಲಿಲ್ಲ ಅಂದ್ರೆ ಸೀರಿಯಲ್ ಅರ್ಧಕ್ಕೆ ನಿಂತೋಗುತ್ತೆ. ಅದ್ ನಿಜ. ಅದು ಯಾವಾಗ್ಲೂ ಇದ್ದಕ್ಕಿದ್ದಂಗೆ ಅದಕ್ಕೆ ಎಂಡಿಂಗು ಸಿಕ್ಬಿಡತ್ತೆ. ಎಷ್ಟೋ ಸತಿ ಎಂಡಿಂಗು ಸಿಗಲ್ಲ. ಇದ್ದಕ್ಕಿದಾಗ ವೈಂಡ್ ಅಪ್ ಅಂದ್ಬಿಡ್ತಾರೆ. ಪ್ರೊಡ್ಯೂಸರ್ಸ್ ಅಂದ್ರೆ ನಿರ್ಮಾಣ ಮಾಡ್ತಾರಲ್ಲ, ಅವರು ತುಂಬಾ ರಿಸ್ಕು.
ಅವರು ಏನು ಒಂದು ಕೋಟಿ ಕೋಟಿ ದುಡ್ಡು ಹಾಕ್ತಾರೆ ಪಾಪ. ಹೌದು. ಯಾಕಂದ್ರೆ ಈಗೆಲ್ಲ ಒಂಥರ ಶ್ರೀಮಂತರದ್ದು ಇದೆಲ್ಲ ಮನೆ ತೋರಿಸ್ಬೇಕು, ಅವರ ಜೀವನ ವಿಧಾನ ತೋರಿಸ್ಬೇಕು ಅಂದ್ರೆ ದುಡ್ಡು ಸುರಿಬೇಕು. ಹೌದು. ಎಷ್ಟೋ ಸತಿ ರೀಶೂಟ್ ಆಗ್ಬಿಡುತ್ತೆ. ಅಷ್ಟು ಆಗಿರೋದೆಲ್ಲ ಹೋಯ್ತಾ. ಪ್ರೊಡ್ಯೂಸರ್ಸ್ಗೆ ಧೈರ್ಯ ಗುಂಡಿಗೆ ಇರಬೇಕು, ಏನೋ ಮಾಡ್ತೀನಿ ನಾನು ಅಂತ. ಓಕೆ. ಸೊ ಈಗ ನಿಮ್ ಪ್ರಕಾರ ಕ್ರಿಯೇಟಿವ್ ಡೈರೆಕ್ಟರ್ಸು ಅಂತವ್ರೆಲ್ಲ ಸೈಡಿಗೆ ಸರಿದ್ರು ಅಂತೀರಾ? ಹೌದು, ಅದು ತುಂಬಾ ದುಃಖಕರವಾದ ವಿಷಯ. ಯಾಕಂದ್ರೆ ಅವ್ರಿಗೇನಿಲ್ಲ ಇಲ್ಲಿ. ಮತ್ತೆ ಬೇರೆ ಯಾರ್ದೋ ಕತೆ ಮಾಡಕ್ ಅವ್ರಿಗೂ ಮನ್ಸು ಬರಲ್ಲ. ಅವ್ರಿಗೆ ತಲೆಯಲ್ಲಿ ಒಂದು ಕತೆ ಇರೋವಾಗ ಬೇರೆ ಯಾರ್ದೋ ಕತೆ ಹೇಗ್ ಮಾಡಕ್ ಸಾಧ್ಯ? ಓಕೆ ಓಕೆ. ಅದಕ್ಕೂ ರೆಸ್ಟ್ರಿಕ್ಷನ್ಸ್ ಇರುತ್ತಲ್ಲ, ಅದನ್ನು ಮೇಲ್ಗಡೆಯಿಂದ ಹೇಗ್ ಹೇಳ್ತಾರ ಹಾಗೆ ಮಾಡ್ಬೇಕು. ಸೊ ಅಷ್ಟೆಲ್ಲ ಇರೋದ್ರಿಂದ ಆತರ ಮಾಡಕ್ ಆಗೋದೇ ಇಲ್ಲ. ನಮ್ಮ ನಿಜವಾಗ್ಲೂ ಸೃಜನಾತ್ಮಕವಾದ ನಿರ್ದೇಶಕರಿಗೆ ಇದೊಂದು ತುಂಬಾ ಬೇಸರವಾದ ಸಂಗತಿ, ನಮ್ಗಳಿಗೂ ಅಷ್ಟೇ ಕಲಾವಿದರಾಗಿ. ಓಕೆ ಮ್ಯಾಮ್, ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಸಮಥಿಂಗ್ ಈ ಟೆಂಪಲ್ ಡಿಸೈನ್ ಅಲ್ಲಿ ಇದೆ. ಈ ಟೆಂಪಲ್ ಕಂಬಗಳಿರತ್ತಲ್ಲ, ಆ ರೀತಿ ಡಿಸೈನ್ ಇದೆ, ಇದ್ರ ಬಗ್ಗೆ ಹೇಳ್ತೀರಾ? ಇದು ಏನಂದ್ರೆ ನಮ್ಗೆ ತುಂಬಾ ಆಸೆ ಇತ್ತು ಮೊದ್ಲಿಂದಾನು ಈ ತರ. ಇದು ನಿಜವಾದ ಕಲ್ಲೇನೆ. ಹೌದಾ? ಹೌದು, ಅಲ್ಲ ಗ್ರಾನೈಟ್. ಓಕೆ. ನೀವು ದೇವಸ್ಥಾನದಲ್ಲಿ ಏನ್ ಕಲ್ಲು ಉಪಯೋಗಿಸ್ತಾರೋ ಅದೇನೆ. ಏನ್ ವಿಶೇಷ ಏನು? ನೀವ್ ಯಾಕೆ ಈ ತರ ಸ್ಟ್ರಕ್ಚರ್ ಮಾಡ್ಸಿರೋದು? ವಿಶೇಷ ಏನು ಅಂತಂದ್ರೆ ಈ ತರದ್ದೆಲ್ಲ ನಿಮ್ಗೆ ಇನ್ಯಾವ್ದ್ರೊಳಗೆ ಮಾಡ್ಸಕ್ಕಾಗತ್ತೆ? ಅಲ್ಲ, ಈಗ ಎಲ್ಲರ ಮನೆ ದೇವ್ರ ರೂಮ್ ಇಷ್ಟು ಚಿಕ್ಕದಿರುತ್ತೆ, ನಿಮ್ಮನೆ ದೇವಸ್ಥಾನದ ಗರ್ಭಗುಡಿ ಇರುತ್ತಲ್ಲ ಅಷ್ಟೇ ದೊಡ್ಡದಾಗಿದೆ. ಅದು ನಮ್ಮ ಯಜಮಾನ್ರ ಧ್ಯಾನ ಮಾಡೋ ಸ್ಥಳ. ಮೆಡಿಟೇಷನ್ ಹೌದು, ಸುಮಾರು ಹೊತ್ತು ಇಲ್ಲಿ ಕಾಲ ಕಳೀತಾರೆ. ಅವ್ರಿಗೆ ದೇವ್ರ ಮನೆ ತುಂಬಾ ಚೆನ್ನಾಗಿರ್ಬೇಕು ಅಂತ ಅವ್ರ ತಲೆಯಲ್ಲಿ, ಅವ್ರಿಗೆ ಈ ತರ ಇರ್ಬೇಕು ಅಂತ ಅವ್ರ ಮನ್ಸಲ್ಲಿದ್ದಾಗೆ ನಮ್ಮೆಲ್ರಿಗೂ ಇತ್ತು. ಮಗ ಸೊಸೆ ನನಗೆ ಎಲ್ರಿಗೂ ಹಾಗೆ ಇತ್ತು. ಹಾಗೆ ನಾವು ಯಾವಾಗ್ಲೂ ನೆಲ್ಮಂಗಲದಿಂದ ಬರ್ತಾ ಇರುವಾಗ ಈ ತರ ಕಲ್ಲಿನ ನೋಡ್ತಾ ಇದ್ವಿ ನಾವು. ನಮ್ಮನೆಗೆ ಹೇಗ್ ಹಾಕ್ಸಿದ್ರೆ ಹೇಗಿರುತ್ತೆ ಅಂತ ಅನ್ಕೊಂಡ್ವಿ. ಹಾಗಾಗಿ ಚೆನ್ನಾಗಿರ್ಬೋದೇನೋ ಅಂತ ಅನ್ಕೊಂಡು ಈ ತರ ಮಾಡ್ಸಿದ್ವಿ. ನೀವು ಧ್ಯಾನ ಮಾಡ್ತೀರಾ ಮೇಡಮ್? ಧ್ಯಾನ ನಾನು ಅಲ್ಲಿ ಮಾಡಲ್ಲ, ಇಲ್ಲಿ ಮಾಡ್ತೀನಿ ಬೆಳಗಿನ ಹೊತ್ತು. ಸೊ ನಿಮ್ ಸ್ಪಿರಿಚುವಲ್ ಲೈಫ್ ಹೇಗಿದೆ? ನಾನು ದೇವ್ರನ್ನ ತುಂಬಾನೇ ನಂಬ್ತೀನಿ. ಏನೇ ಆದ್ರೂ ದೇವ್ರೇ ಮುಖ್ಯ. ಏನು ತೇನ ವಿನ ತೃಣಮಪಿ ನ ಚಲತಿ ಅಂತಾರಲ್ಲ, ಆತರ ದೇವ್ರ ಇಚ್ಛೆ ಇಲ್ದೆ ಏನೂ ಆಗೋದೇ ಇಲ್ಲ. ಅದ್ ಕೆಟ್ಟದೇ ಇರ್ಲಿ ಒಳ್ಳೇದೇ ಇರ್ಲಿ, ಅದ್ ದೇವ್ರ ಇಚ್ಛೆಯಿಂದಾನೇ ನಡೆಯುತ್ತೆ. ಆಮೇಲೆ ಇವಾಗ ಸದ್ಯಕ್ಕೆ ಅದ್ ಕೆಟ್ಟದು ಅಂತ ಅನ್ಸಿದ್ರು ಆ ಕೆಟ್ಟದ್ರಿಂದಾನು ಮುಂದೆ ಒಳ್ಳೇದೇ ಆಗುತ್ತೆ ಅಂತ ನನ್ನ ನಂಬಿಕೆ. ಈಗ ನಮ್ಮ ಪಾಕಿಸ್ತಾನ ಮತ್ತೆ ಇಂಡಿಯಾ ಯುದ್ಧನೇ ಆಗ್ತಾ ಇದೆ, ಅದ್ ಕೆಟ್ಟದ ಲೆಕ್ಕಕ್ಕೆ. ಆದ್ರೆ ಅದರಿಂದ ಏನೋ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗೆ ಖಂಡಿತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಅದು ಈ ತರ ಒಂದು ಸ್ಥಿತಿ ನಿರ್ಮಾಣ ಆಗ್ಬಾರ್ದಿತ್ತು, ಆಗಿದೆ. ಅದಕ್ಕೆ ಯಾವ ಒಂದು ನಿಲುವು ತಗೊಂಡಿದಾರೋ ಅದು ನಿಜಕ್ಕೂ ಶ್ಲಾಘನೀಯ. ಇದುವರೆಗೂ ಯಾರೋ ಆ ಥರ ಗಟ್ಟಿ ಮನಸ್ಸಿಂದ ಒಂದು ಯುದ್ಧ ಮಾಡಬೇಕು ಅಂತ ಹೋಗಿಲ್ಲ. ಯುದ್ಧ ಅಂದರೆ ಸಾವು ನೋವುಗಳಿದ್ದೇ ಇರುತ್ತೆ, ರಕ್ತಪಾತ ಇರುತ್ತೆ. ಅವರೇ ಮೋದಿಜಿಯವರೇ ಹೇಳಿದ್ರಲ್ಲ, ರಕ್ತಪಾತನೂ ನೀರು ಬಿಡೋದು ಒಂದೇ ಸತಿ ಆಗೋದಿಲ್ಲ ಅಂತ. ಇವಾಗ ಬೇಕಾದಷ್ಟು ಅನ್ಯಾಯ ಆಗಿದೆ. ನಮ್ಮ ಕಾಶ್ಮೀರ ಅವರು ಆಕ್ರಮಿಸ್ಕೊಂಡಿದ್ದಾರೆ. ಸೊ ಅದು ನಮಗೆ ಬೇಕು ಅಂದ್ರೆ ಯುದ್ಧ ಮಾಡಲೇಬೇಕು. ನೋಡಿ, ಕದನ ವಿರಾಮ ಅಂತ ಹೇಳ್ದನ ಉಲ್ಲಂಘನೆ ಮಾಡಿದ್ದಾರೆ, 2 ಸತಿ ಮಾಡಿದ್ದಾರೆ. ಹೌದು. ಸೊ ಆದ್ರಿಂದ ಮೋದಿಯವರು ಏನು ನಿರ್ಧಾರ ತಗೊಂಡಿದಾರೋ, ಪಕ್ಷ ಗಿಕ್ಷ ಎಲ್ಲ ಬಿಟ್ಬಿಡಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾವು ಜನಸಾಮಾನ್ಯರು, ನಮಗೆ ನಮ್ಮ ಭಾರತ ಹೇಗಿತ್ತು ಅಂತ ಗೊತ್ತು, ಏನಾಯ್ತು ಅಂತ ಗೊತ್ತು, ಈಗ ಏನಾಗಬೇಕು ಅನ್ನೋದು ಗೊತ್ತು. ಹಾಗಾಗಿ ಇವಾಗ ಏನಾದ್ರೂ ಒಳ್ಳೇದಾಗತ್ತೆ ಅಂತ ನಾನು. ಪ್ರಧಾನಮಂತ್ರಿ ಅವರು ಮೋದಿ ಅವರು, ನರೇಂದ್ರ ಮೋದಿ ಅವರು ತಗೊಂಡಂತ ನಿರ್ಧಾರಗಳು ಸರಿ ಇತ್ತು ಅನ್ನಿಸ್ತಾ? ಖಂಡಿತ ಅನ್ಸುತ್ತೆ. ಯಾಕೆಂದ್ರೆ ಇನ್ನೇನು ಮಾಡಕ್ಕಾಗಲ್ಲ. ಅವ್ರು ಬಿಟ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ ನಮ್ಗೆ. ನೀವು ಕಾಶ್ಮೀರ್ ಫೈಲ್ಸ್ ಅಥವಾ ಕೇರಳ ಸ್ಟೋರೀಸ್ ಎಲ್ಲ ನೋಡಿರ್ಬೋದು. ಗನ್ ಪಾಯಿಂಟ್ ಅಲ್ಲಿ ಅವನನ್ನ ಮತಾಂತರ ಮಾಡ್ತಾ ಇದ್ದಿದ್ದನ್ನ. ಸೊ ಇದನ್ನ ನೆನ್ಸ್ಕೊಂಡ್ಬಿಟ್ರೆ ನಮ್ದೇನೋ ಆಗ ಹೋಗುತ್ತೆ ಕಾಲ. ನಮ್ ಮುಂದಿನ ಪೀಳಿಗೆ ಮಕ್ಕಳ ಕತೆ ಏನು? ನಿಮಗೆ ಮತಾಂತರ ನಿನ್ನ ಸ್ವಇಚ್ಛೆಯಿಂದ ಆದ್ರೆ ಕತೆ ಬೇರೆ. ಹೆದರ್ಸಿ ಬೆದರ್ಸಿ ಅಮಿಷಗಳನ್ನು ಒಡ್ಡಿ ಮಾಡೋದು ತಪ್ಪು. ಹೌದು. ಹಾಗಾಗಿ ಇವಾಗ ಅವ್ರು ಏನ್ ಮಾಡ್ತಿದಾರೋ ಒಂದು ಭಯ ಹುಟ್ಟಿಸಿದ್ದಾರೆ. ಮೊದ್ಲು ಪಾಕಿಸ್ತಾನ ಅಲ್ಲ, ಉಗ್ರರ ನಾಶ ಆಗ್ಬೇಕು. ಹೌದು. ಆದ್ರೆ ಅನ್ನೋದು ಅವ್ರಿಗೆ ಒಂಥರ
ಆ ರಕ್ತ ನೋಡಿದ್ರೆ ಖುಷಿ ಆಗುತ್ತೇನೋ ಅನ್ಸ್ಬಿಡುತ್ತೆ ಅವ್ರ ವರ್ತನೆ ಕಂಡ್ರೆ. ಆತ ಇರೋವಾಗ ಆ ಉಗ್ರರು ನಾಶ ಆಗಬೇಕು, ಆ ಉಗ್ರರಿಗೆ ಯಾರ್ಯಾರು ಬೆಂಬಲ ಸೂಚಿಸ್ತಾರೋ ಅವರು ನಾಶ ಆಗಬೇಕು. ಅದನ್ನೇ ಫೇಸ್ಬುಕ್ಗೂ ಬರೆದು ಹಾಕ್ಬಿಟ್ಟಿದ್ದೀನಿ. ಹೌದು, ನೀವು ಬಹಳಷ್ಟು ಆಕ್ಟಿವ್ ಆಗಿದ್ದೀರಾ, ನಂಗೆ Facebook ಅಲ್ಲಿ ರಕ್ತ ಆಗಾಗ್ಗೆ ಕುದಿಯುತ್ತೆ. upload ಮಾಡ್ತಾ ಇರ್ತೀರಾ. ಹೌದು. ಸೊ ನೀವ್ ಯಾವಾಗಾದ್ರೂ ಕಾಶ್ಮೀರ್ಗೆ ಹೋಗಿದ್ದೀರಾ? ಇಲ್ಲ, ಹೋಗಿಲ್ಲ. ನಾನು ಹೋಗೋ ಆಸೆ ಅಷ್ಟೆಲ್ಲ ಇತ್ತಾ? ಇಲ್ಲ, ನನಗೆ ಏನು ಗೊತ್ತಾ, ನಂಗೆ ಅಷ್ಟೊಂದು ಟ್ರಾವೆಲಿಂಗ್ ಅಲ್ಲೆಲ್ಲ ನಂಗೆ ಅಂತ Craze ಇಲ್ಲ. ಇಂಟ್ರೆಸ್ಟ್ ಏನಿಲ್ಲ. ನಂಗೆ ಮನೆ ಸೊ ಬಹಳಷ್ಟು ಬುಕ್ಸ್ಗಳು ಜೋಡಿಸ್ಕೊಂಡಿದ್ದೀರಾ? ಹಾ, ನಮ್ಮ ಮನೇಲಿ ಸ್ವಲ್ಪ ಇದುವರೆಗೂ ನಮ್ಮ ಯಜಮಾನ್ರು ತುಂಬಾ ಓದ್ತಾರೆ. ನಾನು ಸ್ಪಿರಿಚುವಲ್ ಬುಕ್ಸ್ ಇದೆ, ಇನ್ನು ಬೇರೆ ಬುಕ್ಸ್ಗಳು ಇದೆಯಾ? ಬೇರೆ ಬುಕ್ಸ್ಗಳು ಇದೆ. ಅದು ಅಂದ್ರೆ ಅದನ್ನ ಒಪ್ಪವಾಗಿ ಇಟ್ಟಿಲ್ಲ ಇನ್ನು. ಅದು ಒಂದ್ ಕೆಲ್ಸ ಕಡೆ ಇದೆ. ನೀವು, ಒಂದ್ ಕಡೆ ಹೀಗಿಟ್ಟಿದೀವಿ. ಜೋಡಿಸ್ಬೇಕೆಲ್ಲ. ಜೋಡಿಸ್ಬೇಕೆಲ್ಲ. ಈಗ ಏನಾಗೋಗಿದೆ ಅಂದ್ರೆ ಎಲ್ರು ಕೆಲಸ ಮಾಡಕ್ ಹೊಟ್ಟೋಗ್ತೀವಲ್ಲ, ಅದಕ್ ಮಾಡಕ್ಕೂ ಸಮಯ ಸಿಕ್ಕಿಲ್ಲ ನಮ್ಗೆ. ಎಲ್ಲ ಹಾಗಾಗಿ ಇದು ತಕ್ಷಣಕ್ಕೆ ಏನ್ ಬೇಕೋ ಡಿಕ್ಷನರಿಗಳಿದೆ, ಅದ್ ನಮ್ಗೆ ಬೇಕೇ ಬೇಕು. ಡಿಕ್ಷನರಿ ಪದಬಂಧ ಮಾಡುವಾಗ ಸರಿ ಯಾವ್ದಾದ್ರು ಒಂದ್ ತಕ್ಷಣ ನಮ್ಗೊಂದ್ ಪದದ ಅರ್ಥ ಗೊತ್ತಾಗ್ಲಿಲ್ಲ ಅಂತಂದ್ರೆ ಸಂಸ್ಕೃತ ಡಿಕ್ಷನರಿ ಕೂಡ ಇಟ್ಕೊಂಡಿದ್ದೀನಿ. ಹೌದು, ಅದೇ ನೋಡ್ತಾ ಇದ್ದೀನಿ. ಅದು ಎಲ್ಲ ಸ್ಪಿರಿಚುವಲ್ ಬುಕ್ಸ್ ಜಾಸ್ತಿ ಇದೆ ನಿಮ್ಮ ಹತ್ರ. ಹಾ, ಹೌದು. ಸ್ಪಿರಿಚುವಲ್ ಬುಕ್ಗಳು ಬಹಳಷ್ಟು ಇದೆ ಅನ್ಸತ್ತೆ. ಭಗವದ್ಗೀತೆ ಎಲ್ಲ ಇಟ್ಟಿದ್ದೀರಾ ಅನ್ಸತ್ತೆ. ನೀವು ನಿಮ್ಮ ಫೇವ್ರೇಟ್ ಯಾವುದು, ಅಂದ್ರೆ ಯಾವ್ದಾದ್ರು ಪುಸ್ತಕ ಯಾವುದು, ಯಾರು ನಿಮ್ಮ ಫೇವ್ರೇಟ್ ಲೇಖಕ? ನನಗೆ ಎಸ್ ಎಲ್ ಭೈರಪ್ಪ ಆಲ್ ಟೈಮ್ ಫೇವ್ರೇಟ್. ಎಸ್ ಎಲ್ ಭೈರಪ್ಪನವರು. ಓಕೆ. ಅವರು ಒಂದೊಂದು ಕಾದಂಬರಿಲೂ ಕೂಡ ಎಷ್ಟು ಜೀವಂತಿಕೆ ಇರುತ್ತೆ ಅಂತಂದ್ರೆ ಹೌದಲ್ಲಪ್ಪ ಅಂತ ಅನ್ಸ್ಬಿಡುತ್ತೆ. ನೀವು ಇವಾಗ ಪರ್ವ ಓದಿದ್ದೀರಾ? ನೀವು ಇಲ್ಲ, ನಾನು ಓದಿಲ್ಲ. ಪರ್ವ ಓದಿಲ್ವಾ? ನೀವು ಪರ್ವನ ನೀವು ಮಹಾಭಾರತದ ಕಥೆನೇ ಆಗಿದ್ರು ಕೂಡ ಆ ಪಾತ್ರಗಳೆಲ್ಲ ಇವತ್ತಿಗೂ ಜೀವಿಸ್ತಾ ಇದೆ ಅಂತ ಅನಿಸ್ಬಿಡುತ್ತೆ. ಅದೇ ಇನ್ನೊಂದು ರೂಪದಲ್ಲಿ ಇದೆ ಅಂತ. ಅಂದ್ರೆ ಅದು ಸಾರ್ವಕಾಲಿಕ. ಅವಳು ದ್ರೌಪದಿಯ ಸಂಕಟ ಏನಿದೆ ಅದು ಇವತ್ತಿಗೂ ಅಂತ ಸಂಕಟ ಅನುಭವಿಸೋ ಹೆಣ್ಮಕ್ಳಿದ್ದಾರೆ. ಹೌದು, ಆ ತರ ಶೋಷಣೆಗೊಳಗಾದವ್ರು ಇದ್ದಾರೆ, ಮಹಿಳೆಯರದು. ಅವಳು ಒಂದ್ ಕಡೆ ದುಃಖಿಸ್ತಾಳೆ. ಈ ಎಲ್ಲ ಪಾಂಡವ್ರಿಗೂ ಯುಧಿಷ್ಠಿರ, ಧರ್ಮರಾಜ ಒಬ್ಬನ್ ಬಿಟ್ರೆ ಇನ್ 4 ಜನ, ನಕುಲ ಸಹದೇವ, ಅವ್ರು 3 ಜನನ್ ಬಿಟ್ರೆ ಈ ಭೀಮ ಮತ್ತೆ ಅರ್ಜುನಂಗೆ ಇವಳು ಯಾರನ್ನ ತುಂಬಾ ಪ್ರೀತಿಸ್ತಾ ಇದ್ಲು. ಅರ್ಜುನ ಇವಳನ್ನ ಶೌರ್ಯದಿಂದ ಪಡ್ಕೊಂಡ್ ಬಂದವನು. ಕುಂತಿ ಹಂಚ್ಕೊಳ್ಳಿ ಹಣ್ಣು ಹೊಂದಿದ್ದಕ್ಕೆ 5 ಜನಕ್ಕೂ ಹಂಚಲ್ಪಟ್ಲು, ಅಷ್ಟೇ ಬಿಟ್ರೆ ಅರ್ಜುನನೇ ದ್ರೌಪದಿನ ಗೆದ್ದಿದ್ದು. ಆದ್ರೆ ಅವನು ಇನ್ನೊಬ್ಳನ್ನ ಮದುವೆ ಮಾಡ್ಕೊಂಡ. ಒಬ್ಳೇನು ಚಿತ್ರಾಂಗದೆ, ಉಲೂಪಿ, ಸುಭದ್ರೆ 3 ಜನನ ಮದುವೆ ಮಾಡ್ಕೊಂಡ ಅವನು. ಭೀಮ ಹಿಡಂಬಿನ ಮದುವೆ ಮಾಡ್ಕೊಂಡ. ಆಯ್ತಾ? ಅವ್ರಿಗೆಲ್ಲ ಬೇರೆ ಬೇರೆ ಮಕ್ಕಳು ಇದ್ರು. ಚಿತ್ರಾಂಗದೆ, ಉಲೂಪಿಯಿಂದ ಅರ್ಜುನಂಗೆ ಬೇರೆ ಮಕ್ಕಳಿದ್ರು. ಭೀಮನ್ಗೆ ಹಿಡಂಬೆಯಿಂದ ಘಟೋತ್ಕಚ ಇದ್ದ. ಆದ್ರೆ ಇವಳಿಗೆ ಯುಧಿಷ್ಠಿರ ಇವ್ರ 5 ಜನದಿಂದ 5 ಉಪ ಪಾಂಡವರು ಹುಟ್ಟಿದ್ರು. ಆ ಉಪ ಪಾಂಡವರ ತಲೆಗಳನ್ನ ಅಶ್ವತ್ಥಾಮ ಕತ್ತರಿಸ್ಕೊಂಡು ಹೋದಾಗ ಯಾರು ಅಳೋರು ಕೂಡ ಇಲ್ಲ, ಇವಳೊಬ್ಳಗ್ ಓಡಾಡಿದ್ಲು. ಅಭಿಮನ್ಯು ಹೋದಾಗ ಅತ್ತ ಅರ್ಜುನ, ಸುಭದ್ರೆಯಿಂದ ಸಿಕ್ಕಿದ ಮಗು ಅವನು, ಸುಭದ್ರೆಗೆ ಹುಟ್ಟಿದ ಮಗ ಅವನು. ಆದ್ರೆ ಇವಳು ಉಪ ಪಾಂಡವರು ಹೋದಾಗ ಅದೇ ಅರ್ಜುನಂಗೆ ಹುಟ್ಟಿದ ಮಗನೂ ಇದ್ನಲ್ಲ. ಅದ್ರ ಬಗ್ಗೆ ಯಾರು ಅಳ್ಳಿಲ್ಲ. ಘಟೋತ್ಕಚ ಹೋದಾಗ ಭೀಮ ಅತ್ತ, ಇವಳಿಗೆ ಭೀಮನಿಂದ ಹುಟ್ಟಿದ ಮಗ ಹೋದಾಗ ಯಾರು ಅಳ್ಳಿಲ್ಲ. ಅದನ್ನು ಅವಳು ಪರಿತಪಿಸ್ತಾಳೆ. ಎಲ್ಲಾರ ಮಕ್ಕಳು ಹೋದಾಗ್ಲೂ ಎಲ್ರು ಹತ್ರು ನನ್ನ ಮಕ್ಕಳು ಉಪ ಪಾಂಡವರು ತಲೆ ಕತ್ತರಿಸ್ಕೊಂಡಾದಾಗ ಒಬ್ರಿಗಾದ್ರೂ ದುಃಖ ಆಗ್ಲಿಲ್ವಲ್ಲ. ಅದು ಎಂಥ ಸ್ಥಿತಿ ಬಂದ್ಬಿಡ್ತು. 5 ಜನ ಗಂಡಂದ್ರಿದ್ರು, ನನ್ನ ಸಂಕಟದ ಸಮಯದಲ್ಲಿ ಯಾರೂ ಆಗ್ಲಿಲ್ವಲ್ಲ ಅಂತ. ಈ ಥರ ಒಂದು ಕಷ್ಟ ತಮ್ಮ ಸಮಯಕ್ಕೆ ಬೇಕಾದಾಗ ಗಂಡ ತನ್ನ ಸಮಯಕ್ಕೆ ಸಿಗದೇ ಇರೋವಂಥ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಇವಾಗ. ಹೌದು, ಈ ಸಂದರ್ಭಕ್ಕೂ ಈ ಕಲಿಯುಗದಲ್ಲೂ ಈ ಥರ ಪ್ರತಿಯೊಂದು ಪಾತ್ರ ಇದೆ. ಈಗಿನ ಕಾಲಕ್ಕೆ ಎಷ್ಟು ಚೆನ್ನಾಗಿ ಅದು ಸಮ್ಮಿಳಿತವಾಗುತ್ತೆ ಅಂತಂದ್ರೆ ಅದಕ್ಕೆ ನನಗೆ ಭೈರಪ್ಪ ಅಂದ್ರೆ ತುಂಬಾ ಇಷ್ಟ. ಈಗ ರೀಸೆಂಟ್ ಆಗಿ ಯಾವ್ದಾದ್ರು ಬುಕ್ ಓದ್ತಾ ಇದ್ದೀರಾ? ನಿಯುಕ್ತಿ ಪುರಾಣ ಓದ್ದೆ. ಅದನ್ನ 2 ಸತಿ ಓದ್ದೆ. ನಿಯುಕ್ತಿ ಪುರಾಣ ಯಾರ್ದಪ್ಪ ಅಂತಂದ್ರೆ ಇವರು ನಾಗರಾಜ ವಸ್ತಾರೆ, ಅಪರ್ಣ ಅವರ ಹಸ್ಬೆಂಡ್. ಅದು ಕೂಡ ತುಂಬಾ 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 ಚೆನ್ನಾಗಿದೆ. ಅದು ಏನಂದ್ರೆ ಮೈಸೂರು ಮಹಾರಾಜರ ವಂಶದ ಕಥೆ ಅದು. ಅದ್ರ ವಂಶಾವಳಿ ಹೇಗಿತ್ತು ಸ್ವಲ್ಪ ಕೂತ್ಕೊಳ್ಳೋಣ ಬನ್ನಿ ಮೇಡಮ್.
ಆ ಕಥೆ ಅವ್ರದ್ದು. ಹ್ಮ್ ಅವರು ಯಾವ ಥರ ಅದನ್ನು ಆ ಕಾದಂಬರಿನ ಡಿವೈಡ್ ಮಾಡಿದ್ದಾರೆ ಅಂತಂದರೆ, ಹ್ಮ್ ಪುರಾಣ, ಇತಿಹಾಸ ಮತ್ತು ಆ್ಯಕ್ಚುಯಲ್ ಏನಿದೆಯೋ ಅದು. ಹ್ಮ್ 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 ಪುರಾಣ ಅಂತಂದರೆ ಅವ್ರು ಹೇಳೋ ಪ್ರಕಾರ, ಈಗ ನಿಮ್ಮ ತಾತ ಅಲ್ಲ, ಮುತ್ತಾತ ಅಲ್ಲ, ಅವ್ರ ಹಿಂದಿನವರು ಅವರು ಹೇಳಿದ್ದು ಕೇಳಿ 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 ಬಂದಿರುತ್ತೆ. ಇನ್ಯಾರು ನೋಡಿರೋದಿಲ್ಲ ಅದನ್ನು. ಆ ಒಂದು ಭಾಗಗಳನ್ನೆಲ್ಲ ಪುರಾಣಕ್ಕೆ ಸೇರಿಸ್ತಾರೆ ಅವರು. ಓಕೆ. ಇತಿಹಾಸ ಅಂತಂದರೆ ಇವಾಗ ನಮ್ಮ ತಾತ ನೋಡಿದ್ದಾರೆ ಅಂತ ಅನ್ಕೊಳ್ಳೋಣ. ಇವಾಗ ಹಿಸ್ಟಾರಿಯನ್ ತರ ಹಿಸ್ಟಾರಿ, ಇದು ಕಣ್ಣಿಂದ ಯಾರೋ ಕಂಡಿರೋರು ನಮ್ಗೆ ಹೇಳಿರೋದು, ನರೇಶನ್. ಅದು ಇತಿಹಾಸ. ಇವಾಗ 1947 ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ನೋಡಿದವ್ರು ಇದ್ದಾರೆ, ಅದು ಇತಿಹಾಸ ಆಗುತ್ತೆ. ಆಮೇಲೆ ವಾಸ್ತವಿಕ, ಈಗ ಏನು ನಡೀತಿದ್ಯೋ ಅದು. ಆ ಥರ ಅಂದರೆ ಇವಾಗ ರಾಜವಂಶದಲ್ಲಿ ಏನು ನಡೆದಿದೆಯೋ ಅದು ಆ ಥರ ಒಂದು ಆ ವಿಭಾಗ ಮಾಡಿಕೊಂಡು ಆ ಕಲ್ಪನೆ ಬೇರೆ ಇದೆ. ಅದು ಅಂದರೆ ಅದು ಅದಕ್ಕೆ ಯಾವ ಆಧಾರನೂ ಇಲ್ಲ. ಇತಿಹಾಸದ ಆಧಾರ ಆಗಲಿ, ಪುರಾಣದ ಆಧಾರ ಆಗಲಿ ಏನೂ ಇಲ್ಲ, ಬರೀ ಕಾಲ್ಪನಿಕವಾದ್ದು. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಮಗೆ ಮೈಸೂರಿನ ಇತಿಹಾಸ ಗೊತ್ತಾಗುತ್ತೆ ಅದರೊಳಗೆ. ಆಮೇಲೆ ಅವರ ಭಾಷಾ ಶೈಲಿ, ಅದು ಒಂದು ಬೇರೆದೇ ಲೋಕಕ್ಕೆ ಕರ್ಕೊಂಡು ಹೊಟ್ಟೋಗುತ್ತೆ ನಮ್ಮನ್ನ. ನೀವು ಪುಸ್ತಕ ಪ್ರೇಮಿ ಹಾಗಾದ್ರೆ? ಹೌದು ಹೌದು, ಪುಸ್ತಕ ಪ್ರೇಮಿ ಅಂತಂದ್ರೆ ನನ್ ಮನೆ ಕೆಲಸ ಮಾಡಕ್ಕಾಗಲ್ಲ. ಇರ್ತೀರಾ? ಇಲ್ಲ, ನಾ ಹೋಗಲ್ಲ, ನಂಗೆ ತುಂಬಾ ಹುಚ್ಚು ಹಿಡಿದ್ಬಿಡ್ತು. ಹೇಗೆ ಪುಸ್ತಕಗಳನ್ನ ತರಿಸ್ಕೋತೀರಾ? ಆನ್ಲೈನ್? ಈ ನಡುವೆ ನಾನು ಪುಸ್ತಕ ತರಿಸ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ಯಾಕೆಂತಂದ್ರೆ ಅಲ್ಲಲ್ಲ, ಅವರ ಕಳ್ಸೋದು ಅಲ್ಲ, ಪುಸ್ತಕ ತಗೊಂಡ್ರೆ ಅದು ನನ್ನ ಕಾಲಕ್ಕೆ, ನನ್ನ ಗಂಡನ ಕಾಲಕ್ಕೆ ಮುಗಿಯುತ್ತೆ. ಈಗಿನವ್ರಿಗೆ ಬುಕ್ ತಗೊಂಡು ಓದೋಷ್ಟು ಸಮಯ ಆಗಲಿ, ಪೇಷನ್ಸ್ ಆಗಲಿ ಖಂಡಿತ ಇಲ್ಲ. ಅಥವಾ ಕನ್ನಡ ಪುಸ್ತಕಗಳನ್ನ ಓದೋ ಅಭಿರುಚಿನೂ ಇರಲ್ಲ ಅವ್ರಿಗೆ. ಅಥವಾ ಓದ್ಲೇಬೇಕು ಅಂತಂದ್ರೆ ಈ ಏನೋ ಈ ಬುಕ್ ಆ ಬುಕ್ ಎಲ್ಲ ಸಿಕ್ಬಿಡುತ್ತೆ. ಹೌದು ಮ್ಯಾಮ್. ಸೊ ಆ ಪುಸ್ತಕಗಳ ಸಂಗ್ರಹಣೆ ಮಾಡೋದು ನಮ್ಗೆ ಉಪಯೋಗ ಅಂತ ಅನ್ಸಲ್ಲ. ಆಮೇಲೆ ಅದನ್ನ ಜೋಪಾನ ಮಾಡ್ಬೇಕು. ಇವಾಗ ಇದು ಇಷ್ಟು ಮಾಡಕ್ಕೆ, ಎಷ್ಟು ಜೋಪಾನ ಮಾಡಕ್ಕೆ ನಮಗೆ ಕಷ್ಟ. ಇನ್ನೂ ಒಂದಷ್ಟು ರೂಮಲ್ಲಿ ಇದೆ, ಅದನ್ನ ಇನ್ನೂ ಜೋಡ್ಸಕ್ಕೂ ಆಗಿಲ್ಲ ನಂಗೆ. ಈ ತರ ಇರುವಾಗ ನಾನು ಪುಸ್ತಕ ಕೊಂಡ್ಕೊಳಕ್ ಹೋಗಲ್ಲ. ಅದೇನೋ ಇದೆ. ಈಗಂದ್ರೆ ಹೇಗೆ ಮೇಡಮ್, ಪುಸ್ತಕ ಎಲ್ಲ ಪಬ್ಲಿಷರ್ಸ್ ಎಲ್ಲ ಪುಸ್ತಕ ಏನ್ ಮಾಡಕ್ಕಾಗತ್ತೆ, ಹೀಗೆ ಸಿಕ್ಕದಾಗ ಓದ್ಬಿಡೋದು. ಅದಕ್ಕೆ ಸುಧಾ ತರಿಸ್ಕೊಂಡು ಧಾರಾವಾಹಿಗಳು ಬರುತ್ತಲ್ಲ, ಕಂತುಗಳು, ಅದನ್ನು ಓದ್ತೀನಿ. ಇಲ್ಲ, ನನ್ನಂತ ಎಲ್ಲರೂ ನನ್ನಂತವ್ರ ಇರೋದಿಲ್ಲ ಅಂದ್ಕೊಳ್ಳಿ. ಬಟ್ ಇಲ್ಲಿ ನಮ್ಮನೆ ಸಿಚುವೇಶನ್ ಅಲ್ಲಿ ಹಾಗಿದೆ. ಆ ಥರ ಸಾಹಿತ್ಯದ ಬಗ್ಗೆ ಒಲವು ತೋರ್ಸೋಷ್ಟು ಪುರ್ಸೊತ್ತಿಲ್ಲ ಯಾರಿಗೂ. ಪಾಪ ಮಕ್ಕಳು ತುಂಬಾ ಸ್ಟ್ರೆಸ್ಡ್, ಮಗನೇ ಆಗ್ಲಿ ಸೊಸೆನೇ ಆಗ್ಲಿ, ಅವ್ರಿಗೆ ಓದಕ್ಕೆ ಎಲ್ಲಿ ಟೈಮ್ ಇರುತ್ತೆ. ಹೌದು, ಈ ಓದ್ಬೇಕು ಅಂದ್ರೆ ಈ ಬುಕ್ಗಳು ನೀವು ಹೇಳ್ದಂಗೆ ಎಲ್ಲರೂ ಈ ಜನರೇಷನ್ ಅವರಂತೂ ಆಲ್ಮೋಸ್ಟ್ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ, ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ಓದ್ತಾ ಆಲ್ಮೋಸ್ಟ್ ಮೊಬೈಲ್ ಅಲ್ಲಿ ಇರುತ್ತೆ, ಕೈಯಲ್ಲಿ ಹಿಡ್ದೋಗಾಗಿರಲ್ಲ. ಹೌದು. ಓಕೆ. ಆಮೇಲೆ ಅವ್ರಿಗೆ ಅದು ಸುಲಭ ಅದು ಓದಕ್ಕೆ. ನಿಮ್ಮ ಆಲ್ ಟೈಮ್ ಫೇವ್ರೆಟ್ ಯಾವುದು ಪುಸ್ತಕ? ನನಗೆ ಆಲ್ ಟೈಮ್ ಫೇವ್ರೆಟ್ ಭೈರಪ್ಪನವರ ಅವರು ಅಭಿಮಾನಿ ನೀವು? ಹೌದು ಹೌದು. ಆಮೇಲೆ VM ಇನಾಮ್ದಾರ್ ಅಂತ ಇದ್ರು, ಅವ್ರದ್ದು ಚಿತ್ರಲೇಖ ಅಂತ ಒಂದು ಕಾದಂಬರಿ. ಅದು ನಮಗೆ ಕಾಲೇಜಲ್ಲಿ ಟೆಕ್ಸ್ಟ್ ಆಗಿತ್ತು. ಅದಕ್ಕೆ ಮುಂಚೆನೇ ನಾವು ಓದ್ಬಿಟ್ಟಿದ್ದೆ. ಅದು ಟೆಕ್ಸ್ಟ್ ಆಗಿದ್ದು ನನಗೆ ಖುಷಿ ಆಗೋಯ್ತು. ಅಷ್ಟು ಒಂಥರ ನಿಜವಾಗ್ಲೂ ಅವ್ರುಗಳೆಲ್ಲ ಎಷ್ಟು ಚೆನ್ನಾಗಿ ಬರೀತಿದ್ರಪ್ಪ ಅಂತ ಅನ್ಸುತ್ತೆ. ನಿಮಗೆ ಹವ್ಯಾಸ ಇದೆಯಾ ಬರೆಯೋ ಅಂಥದ್ದು? ಸೀರಿಯಸ್ ರೈಟರ್ ಅಲ್ಲ, ಒಂಥರ ತಲೆ ತಿಕ್ಕಲ್ ತಿರುಗ್ದಾಗ ಏನಾದ್ರೂ ಒಂಚೂರು ಬರಿತೀನಿ ಅಷ್ಟೇ. ಓಕೆ. ಏನಾದ್ರೂ ಅಂದ್ರೆ ಅಫಿಷಿಯಲ್ ಪಬ್ಲಿಷ್ ಆಗಿದ್ಯಾ ಅಥವಾ? ಇಲ್ಲ, ಪಬ್ಲಿಷ್ ಎಲ್ಲ ಮಾಡಕ್ಕಿಲ್ಲ, ಅಷ್ಟೇ. ನಂದೇನಿದ್ರು ಫೇಸ್ಬುಕ್ಗೆ ಸೀಮಿತ. ಆದ್ರೂ ನೀವು ನಿಮ್ಮ ಜನರೇಷನ್ ಅವರು ಫೇಸ್ಬುಕ್ ಅಲ್ಲಾಗ್ಲಿ, ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಆಕ್ಟಿವ್ ಆಗಿರೋದು ನಿಜವಾಗ್ಲೂ ಅಂದ್ರೆ ಅಲ್ಲಿ ನೀವು ಅಷ್ಟು ಅಪ್ಡೇಟೆಡ್ ಆಗಿರ್ತೀರಲ್ಲ ಅಷ್ಟೇ. ಇನ್ನು ಅದಕ್ಕೆ ಮುಂದಕ್ಕೆ ಏನು ಹೇಳ್ಬೇಡಿ. ಇನ್ಸ್ಟಾಗ್ರಾಮ್ ಎಲ್ಲ ಇಲ್ಲ, ನಂಗೆ ಅದಷ್ಟು ಪೇಷನ್ಸ್ ಇಲ್ಲ. ಅದ್ರೊಳಗೆ ಒಂದ್ ನೋಡಕ್ ಹೋದ್ರೆ ಇನ್ನೊಂದು ಅದ್ರ ಜೊತೆಗೆ ಸೇರ್ಕೊಂಡು ಏನೇನೋ ಬರುತ್ತೆ, ಅಷ್ಟಿಲ್ಲ. ನನಗೆ ಏನ್ ಬೇಕೋ ಅದು. ನಾನು ನನಗಿರೋ ಸ್ನೇಹಿತರ ವಲಯದಲ್ಲಿ ತುಂಬಾ ಜನ ರೈಟರ್ಸ್ ಇದ್ದಾರೆ, ಒಳ್ಳೊಳ್ಳೆ ರೈಟರ್ಸ್ ಇದ್ದಾರೆ. ಗೀತಾ BU ಮತ್ತು ಶಾಂತಾ ನಾಗರಾಜ್, ಇನ್ನೂ ತುಂಬಾ ಜನ ಇದ್ದಾರೆ. ಅಪರ್ಣ ಮತ್ತೆ ಪಲ್ಲವಿ ರಾವ್ ಅಂತ. ಅವರಂತೂ ಎಷ್ಟು ಅಗಾಧವಾದ ವಿಷಯಗಳನ್ನ ಅವರು ತಲೆಯಲ್ಲಿ ತುಂಬಿಸ್ಕೊಂಡಿದ್ದಾರೆ ಅಂತಂದ್ರೆ, ಅವ್ರು ಬರೆಯೋ ಯಾವುದೇ ಆರ್ಟಿಕಲ್ ಅನ್ನು ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಮಾಲಿನಿ ಗುರುಪ್ರಸನ್ನ ಅಂತಿದ್ದಾರೆ, ಅವರು ಅಷ್ಟೇ ಕಾವ್ಯವಾಚನ ರನ್ನನ
ಕಾವ್ಯದ ಬಗ್ಗೆ ಅವರು ತುಂಬ ಒಲವು, ಗದಾಯುದ್ಧ ಅದ್ರ ಬಗ್ಗೆ ಎಲ್ಲ ಬರೀತಾ ಇರ್ತಾರೆ. ಓಕೆ ಓಕೆ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಹೋಮ್ ಟೂರ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.